ಬಾಸ್ ಬಾಸ್ ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ನೋಡಿ ಏನ್ ಬರ್ತಿದ್ದಾರೆ, ಅಡ್ವಾನ್ಸ್ ಚಾರಿಯೇಟ್ ರೇಸ್. ತಪ್ಪಲೆ ಗೊತ್ತಾ, ಮೊತ್ತ ಕಲಿಂದ ಮಾತ್ಬೇಕು. ಇದೆಯಂತ ರೇಸು. ರೇಸ್ನ ಬಿಡು, ಕುದುರೆ ತರ ತಲೆ ನೋಡ್ಸು, ಹಣ ಮಾಡೋ ಐಡಿಯಾ ಹುಡುಕ್ರ. ಭಾರತ್ವಾ ಏ ತವಿತ ಮತ್ತೆ ಬುತ್ತೆ ಕವಿತನ ಬಿಡು, ಮತ್ತೆ ಹಣ ಮಾಡೋ ಐಡಿಯಾದ ನೋಡು. ಹಾಯ್ ಗೈಸ್, ನೀವು ಚಾರಿಯಟ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ? ಅರೆ ಇಲ್ಲ, ಆದ್ರೆ ಯಾಕೆ? ಓಕೆ, ಏನು ತೊಂದ್ರೆ ಇಲ್ಲ. ನಾನ್ ಅನ್ಕೊಂಡೆ ನೀವು ಈ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಹೋಗ್ತಾ ಇದ್ದೀರಾ ಅಂತ ಅನ್ಕೊಂಡೆ. ಆಕ್ಚುಲಿ ಈ ಕುದುರೆ ಈ ರೇಸ್ ನಲ್ಲಿ 10 ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಮತ್ತೆ ಪ್ರತಿ ವರ್ಷನೂ ಇದು ಗೆಲ್ತಾನೆ ಇದೆ. ನಾನ್ ಇದನ್ನ ಇವಾಗ ಮಾರೋ ವಿಚಾರದಲ್ಲಿ ಇದ್ದೀನಿ. ನೀವ್ ಎಲ್ಲಿಂದ ಬಂದಿರೋದು? ವಿ ಆರ್ ಫ್ರಮ್ ಫುರ್ಫುರಿ ನಗರ್. ನಾನು ರೇಸ್ ಅಲ್ಲಿ ಭಾಗವಹಿಸೋಕ್ ಆಗೋದಿಲ್ಲ, ಯಾಕೆ ನನ್ಗೆ ಆರೋಗ್ಯ ಸರಿ ಇಲ್ಲ. ಅದಕ್ಕೆ ನಾನು ಈ ಕುದುರೆನ ಮಾರ್ಬೇಕು ಅಂತ ಅನ್ಕೊಂಡಿದೀನಿ. ಅದು ಕೂಡ ಅವರು ಹೇಗೆ ಅಂದ್ರೆ ಈ ರೇಸ್ ಅಲ್ಲಿ ಭಾಗವಹಿಸಕ್ಕೆ ತಾಕತ್ತಿರ್ಬೇಕು. ನಿಮ್ಗೆ ಇಲ್ಲ. ಅರೆ ಯಾಕೆ ನಾವ್ ಯಾಕೆ ಲಾಯಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಾ? ಅರೆ ರೇಸ್ ಅಲ್ಲಿ ಭಾಗವಹಿಸ್ಬೇಕು ಅಂದ್ರೆ ಅದಕ್ಕೊಂದು ಕದರ್ ಇರ್ಬೇಕು. ಈ ತರ ಫುರ್ಫುರಿ ಉಡಿ ತರ ಇದ್ರೆ ನಡೆಯಲ್ಲ. ಓಕೆ ಬಾಯ್, ಆಲ್ ಆಫ್ ಯು ಸೇಫ್. ಇರೋ, ನೀನ್ ಹೀಗೆ ಫುರ್ಫುರಿ ನಗರ್ ಜನಗಳಿಗೆ ಅವಮಾನ ಮಾಡಿ ಹೋಗಕ್ ಸಾಧ್ಯನೇ ಇಲ್ಲ. ಹಾರ್ಸ್ ನಾನ್ ತಗೊಳ್ತೀನಿ, ನಾನ್ ಗೆಲ್ಸ್ ತೋರಿಸ್ತೀನಿ. ಕೊಡಿಲಿ ಹಾರ್ಸ್, ನನಗೆ ಕೊಡ್ತೀಯ ಇಲ್ವೋ? 3000 ಯೂರೋ ಆಗುತ್ತೆ. ತಗೋ, ನಿನ್ ದುಡ್ಡು ತಗೋ. ಅರೆ ಮೊಟ್ಟು ಇರೋ, ಏನೋ ಮಾಡ್ತಿದೀಯಾ ನೀನು? ಇದು ನಮ್ ಫುರ್ಫುರಿ ನಗರ್ ಜನಗಳ ಮರ್ಯಾದೆ ಪ್ರಶ್ನೆ ಕಣೋ. ತಗೊಳ್ಳಿ, ಇವಾಗ ಈ ಕುದುರೆ ನಿಮ್ದಾಗಿದೆ. ಈ ಫುರ್ಫುರಿ ನಗರದ ಹೆಸರು ಬಿಡಿ, ಈ ಕುದುರೆ ಹೆಸರನ್ನ ಹಾಳು ಮಾಡಕ್ ಹೋಗ್ಬಿಡಿ ಅಷ್ಟೇ. ತುಂಬಾ ಬೇಜಾರಾಗುತ್ತೆ ಇದಕ್ಕೆ. ಹಾರ್ಸಣ್ಣ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ, ಜನ ರೇಸ್ನ ಗೆಲ್ತಾರೆ. ಸರಿ ಅಣ್ಣ, ಈ ಚಾರಿಯಟ್ ಎಲ್ಲಿ ಸಿಗುತ್ತೆ ಹೇಳಿ? ಓ, ಅಲ್ಲಿ ಮುಂದೆ ಇದೆ. ಅಲ್ಲಿ ಹೋಗ್ಬಿಟ್ಟು ಚಾರಿಯಟ್ ಅಂಗಡಿಲಿ ತಗೊಳ್ಳಿ ನೀವು. ಅಲ್ಲಿ ನಿಮ್ಗೆ ಅದು ಬಾಡಿಗೆ ಕೊಡ್ತಾರೆ. ಬನ್ನಿ. ಅರೆ ಇದೇನಿದು? ಇದೆಂತ ಚಾರಿಯಟ್ ರೇಸ್ ಇದೆ? ಇದೇ ತರ ಚಾರಿಯಟ್ ರೇಸ್ ಆಗೋದು. ಇದನ್ನ ಅಡ್ವಾನ್ಸ್ ಚಾರಿಯಟ್ ರೇಸ್ ಅಂತ ಕರೀತಾರೆ. ನೀವು ಈ ಕುದುರೆ ತಗೊಂಡ್ಬಂದಿದ್ದೀರಾ, ನೀವು ಈ ಕುದುರೆ ಜೊತೆ ಪಾರ್ಟಿಸಿಪೇಟ್ ಮಾಡ್ತೀರಾ? ಸರಿಯಾಗಿ ಹೇಳಿದ್ರಿ. ಇವತ್ತು ಕುದುರೆ ರೇಸ್ ನಲ್ಲಿ ಗೆದ್ದು ತೋರಿಸ್ತೀನಿ ರೀ ನಾನು. ಅಯ್ಯೋ ನನ್ ಗೆಳೆಯ, ನನ್ನ ಜೀವದ ಗೆಳೆಯ ಬೋಟು, ಇದೇನಯ್ಯ ಮಾಡ್ತಿದ್ಯಾ ನೀನು? ಮೋಟರ್ ಸೈಕಲ್ ರೇಸ್ ನಲ್ಲಿ ಈ ಕುದುರೆ ಸವಾರಿಲಿ ಗೆಲ್ಲಕ್ ಆಗುತ್ತೇನಯ್ಯ ನಿನ್ ಕೈಲಿ? ಗೆಲ್ಲುತ್ತೆ, ಖಂಡಿತ ಗೆಲ್ಲುತ್ತೆ. ಒಂದ್ಸರಿ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡಿ ತೋರಿಸ್ತೀವಿ ನಾವು. ಮೊಟ್ಟು ಈ ಚಾವಟಿನ ಉಪಯೋಗಿಸ್ತಾ ಇದ್ಯಾ ನೀನು? ಎದುರುಗಡೆ ರೋಬೋಟ್ ಇಲ್ವಾ? ಈ ಚಾಟಿ ಅದಕ್ಕೆ ತಾಗಿದ ತಕ್ಷಣ ಅದ್ರ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಇದು ಅದರದ ಚಾರ್ಜರ್ ಇದೆ. ನಿನ್ನ ಹತ್ರ ಇದೆಯಾ? ನಿಂದನ್ನು ಚಾರ್ಜ್ ಮಾಡ್ಕೊಡ್ತೀನಿ. ಅರೆ ಮೊಟ್ಟು, ನೀನಂತೂ ಈ ಕುದುರೆಯಿಂದ ಮೋಸ ಹೋಗ್ಬಿಟ್ಟೆ ಕಣ. ಈ ಕುದುರೆಗೆ ಬೇಗ ಓಡಕ್ಕೆ ಬರಲ್ಲ ಕಣ. ಅರೆ ಹರ್ಸಣ್ಣ, ನಾವೇನಾದ್ರೂ ರೇಸಲ್ಲಿ ಸೋತೋಗ್ಬಿಟ್ಟ ಅಂದ್ರೆ ಅಲ್ಲಿ ನೋಡು, ನೀನು ಕೂಡ ಸ್ಟ್ಯಾಚು ತರ ಆಗ್ಬಿಡ್ತೀಯ. ನೋಡು, ಚೆನ್ನಾಗಿ ನೋಡು.
ಅರೆ ಅರೆ ಕಾಪಾಡಿ ಹೆಲ್ಪ್! ಅರೆ ಹಿಂದೆ ಇರೋ ನಿಲ್ಸೆ! ಅರೆ ಹಾರ್ಸ್ ತಿರುಗಿ ಹಾಕಿ ಸ್ಲೋ ಆಗ್ಬಿಟ್ಟೆ ನೀನು. ಅರೆ ಹಾರ್ಸ್ ಪವರ್ ಕಮ್ಮಿ ಆಗ್ಬಿಟ್ಟಿದೆ. ಅವ್ರ ಹಾರ್ಸ್ ಪವರ್ ಇದ್ರೆ ತಾನೇ ಓಡೋಕೆ, ಪವರೇ ಇಲ್ಲ ಅಂತಂದ್ರೆ ಹೇಗ್ ಓಡ್ಲಿ? ಓ ಕುದುರೆ ಮಾತಾಡ್ತು ಹೆಂಗ್ ಮಾತಾಡ್ಬಿಡ್ತಿದ್ದೋ? ನಾನು ಜೀವ ಹೋಗ್ತಾ ಇದೆ, ಅದಕ್ಕೆ ತಾನೇ ಮಾತಾಡ್ತಾ ಇರೋದು. ನನ್ನ ಹಾರ್ಸ್ ಪವರ್ ಎಲ್ಲ ಆಗೋಯ್ತು. ಅರೆ ಹಾರ್ಸ್ ಪವರ್ನ ಜಾಸ್ತಿ ಮಾಡ್ಬೇಕು ತಾನೇ? ಇದನ್ ತಗೋ, ಚೆನ್ನಾಗಿ ತಿನ್ನು, ಇದರಿಂದ ಪವರ್ ಜಾಸ್ತಿ ಆಗ್ಬಿಡುತ್ತೆ. ನಾನು ನಿನ್ನ ಪ್ರಪಂಚದ ಯಾವ ಶಕ್ತಿನೂ ಕೂಡ ನನ್ನನ್ನು ಓಡಿಸೋದಕ್ಕಾಗೋದಿಲ್ಲ. ಅರೆ ಹಾರ್ಸ್ ಬ್ರದರ್, ನೀನು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ನಾವ್ ಈ ರೇಸ್ ಗೆದ್ಬಿಟ್ರೆ ನಿನ್ ಜೀವನ ಪೂರ್ತಿ ತಲೆ ಎತ್ಕೊಂಡು ಓಡಾಡಬಹುದು. ಸರಿನಾ? ಇವಾಗ ಹೇಳಿದ್ರಲ್ಲ ಜೋಶ್ ಬರುವಂತ ಮಾತನ್ನ. ವೆರಿ ಗುಡ್. ನನ್ನ ಕಡೆ ಕಾಂತಾನ್ ವಿಷಯ ಆಗ್ಲಿ, ನನ್ನ ಮಕ್ಕಳ ವಿಷಯ ಆಗ್ಲಿ, ಏನ್ ನನ್ನ ಕೈಲಾಗೋದಿಲ್ಲ. ನನ್ನ ಅರೆ ಕೈಲಾಗ ಓಡ್ತಾ ಇರೋ, ಓಡ್ತಾ ಇರೋ. ಅರೆ ನೀನ್ ಓಡೋ ಆಗಿದ್ರೆ ನಿನಗೆ ಗೊತ್ತಾಗಿರೋದು. ಬಟ್ ಭಾಳ ಅತಿ ಆಗೋಗ್ಬಿಡ್ತು ಕಣೋ. ಈ ರೇಸಲ್ಲಿ ಎಲ್ಲ ಅಲೋಡ್ ಇದೆ, ರೋಬೋಟ್ ಅಲೋಡ್ ಇದೆ, ಮೋಟರ್ ಸೈಕಲ್ನ ಎಳಿತಾ ಇದ್ದಾರೆ. ಮತ್ತೆ ನೀನ್ ಯಾಕೆ ಎಳಿಬಾರ್ದು ಅಂತ ಅಲ್ವೇನಾ? ಅಯ್ಯೋ ನಾನು ಹೇಗೆ ಹೇಳಕ್ಕಾಗುತ್ತೆ ಹೇಳೋ? ಖಾಲಿ ಹೊಟ್ಟಲ್ಲಿ ನನ್ನ ತಲೆ ಓಡ್ತಾನೆ ಇಲ್ಲ ಕಣೋ. ನೀನೇನಾದ್ರೂ ಐಡಿಯಾ ಕೊಡೋ. ಐಡಿಯಾ ತಗೋ, ಸಮೋಸ ತಿನ್ಬಿಟ್ಟು ಕೆಲಸ ಶುರು ಹಚ್ಕೊಂಡ್ಬಿಡು. ಹಾರ್ಸೋಣ, ನೀನ್ ಬಾಳ ಓಡ್ಬಿಡ್ತೀಯಾ. ಈಗ ನಾನು ಓಡ್ತೀನಿ ಎತ್ಕೊಂಡು. ರೂಲ್ಸ್ ಬಂದ್, ಈಗ ನಂದು ಶುರು. ಅಲ್ಲೋಡು, ನಾನು ಈ ತರ ಯಾವತ್ತೂ ನೋಡೇ ಇಲ್ಲ. ಇದು ಚೀಟಿಂಗು. ನಾನಂತೂ ಸೋಲನ್ನ ಒಪ್ಕೊಳ್ಳೋದಿಲ್ಲ. ಮೋಟು ಧೈರ್ಯ ಮಾತ್ರ ಗೆಡ್ಬೇಡ ಕಣ, ನೀನು ಓಡು. ಫಾಸ್ಟ್ ಓಡು, ಜೋರಾಗಿ ಓಡು. ಸೂಪರ್. ಮೋಟು ಮೋಟೋ ಇಸ್ ದ ನ್ಯೂ ವಿನ್ನರ್. ನಂಬರ್ 2 ಇಲ್ಲ ಎಸ್ಕೇಪ್ ಆಗೋಣ, ಇಲ್ಲ ಅಂದ್ರೆ ಒದೆ ಬೀಳೋದು ಗ್ಯಾರಂಟಿ. ಅರೆ ಅಣ್ಣ ಇಲ್ಲಿ ಕೇಳು, ಅಲ್ಲಿ 3 ಜನ ಹೋಗ್ತಾ ಇದಾರಲ್ಲ, ಅವರೇ ನನ್ನ ಜಬರ್ದಸ್ತಿಂದ ಕರ್ಕೊಂಬಂದು ರೇಸ್ ಮಾಡಿಸಿದ್ದು. ನಾನು ರೇಸ್ ಕುದುರೆ ಅಲ್ಲ. ಮೋಟು ನಡಿಯ, ಯಾರು ನಮಗೆ ಟೋಪಿ ಹಾಕಿದ್ರೆ ಅವ್ರನ್ನ ಹಿಡಿಯೋಣ. ಅಲ್ಲೋಡು, ನೋಡು ಅಲ್ಲಿ ಮೆತ್ತಗೆ ಕಳಿಸ್ಕೊತಾ ಇದ್ದಾನೆ ಅಲ್ಲಿ. ಅರೆ ಎಲ್ಲೋಗ್ತೀಯ ಜಾನ್? ಬರ್ಲೇ.
ಸರಿ ತಪ್ಪಾಯ್ತು, ತಪ್ಪಾಗಿ ಹೋಗ್ಬಿಟ್ಟಿದೆ. ಈಗ ನಾನ್ ನಿನ್ನನ್ ಮಾತ್ರ ಸುಮ್ನೆ ಬಿಡಲ್ಲ ಕಣೋ ಜಾನ್. ಇವನು ನನ್ ಶಿಕಾರಿದಾನೆ, ಅವನ ಹಿಂದೆಗಡೆ ನಾನೇ ಓಡಿಡಿತೀನಿ ಅವನ್ನ. ಸರ್, ಬನ್ನಿ, ಅರಸ್ಕೊಳ್ಳಿ. Watch India's largest kids library only on Jio Hotstar. Download the app now.